ಮಂತ್ರಿ ಅವರೇ, ಎಸ್ ಸರ್. ಒಂದ್ಸಕ್ಕೆ ನನ್ನ ಸಜೆಷನ್ ಅಂತ ಹೇಳಿದ್ರೆ, ಏನೇ ಒಂದು ಕನ್ಫ್ಯೂಷನ್ ಇದೆ, ನಿಮ್ಮ ಅಧಿಕಾರ ಜೊತೆ ಒಂದು ಕೂತ್ಕೊಂಡು ಒಂದು ಕ್ಲಾರಿಟಿ ಅನ್ನೋದು ತಕೊಂಡ್ರೆ ನಾವು ಮತ್ತೆ ತಗೊಳ್ಬಹುದು. ನೀವು ಎಲ್ಲದನ್ನು ಸರ್ ಒಂದು ನಿಮಿಷ ಮಾನ್ಯ ಅಧ್ಯಕ್ಷ ಐ ಆಮ್ ಸಾರಿ ಸರ್, ನೀವು ಹಿಂಗ್ ಮಾಡಕ್ಕಾಗಲ್ಲ. ಎಲ್ಲ ಪ್ರಶ್ನೆಗೆ ಏನೇನೋ ಉತ್ತರ ಕೊಟ್ಟೋದನ್ನ ಆಮೇಲೆ ಚರ್ಚೆ ಮಾಡ್ತೀನಿ, ಆಮೇಲೆ ತಗೋತೀನಿ. ನಡೆಸ್ತೀರಿ ನಾವು ಈ ಪುಸ್ತಕ ಇಟ್ಕೊಂಡು ನಾಳೆ ಬಜೆಟ್ ಮೇಲೆ ನೋಡಿ. ನೀವು ಪ್ರಶ್ನೆ ಉತ್ತರ ಕೊಟ್ಟರೆ ಸದಸ್ಯರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಬೇಕು. ಹೆಚ್ಚು ಕಮ್ಮಿ ಇದ್ರೆ ಚರ್ಚೆ ಮಾಡಿ ನಮ್ಗೆ ಬೇರೆ ಕ್ವಶನ್ ತಗೋಬಹುದು. ಅದನ್ನ ಕ್ವಶನ್ ಮುಂದೆ ಬೇರೆ ಬರ್ಲಿಲ್ಲ. ಇನ್ನು 5 ಕ್ವಶನ್ ಇದೆ, 10 ಕ್ವಶನ್ ಬಾಕಿ ಇದೆ. ನೀವು ತಪ್ಪು ಉತ್ತರ ಕೊಟ್ಕೊಂಡು ಮಾತಾಡ್ಲಿಲ್ಲ. ಅವರ ಅಧಿಕಾರ ಜೊತೆ ಕೂತ್ಕೊಂಡು ಬೇರೆ ಕ್ವಶನ್ ತಗೊಳ್ಬಹುದು, ಮತ್ತೆ ಬರ್ಲಿ. ರಾಮೋಜಿ ಕೂತ್ಕೊಳ್ಳಿ, ಸುಮ್ಮನೆ ಮಾತಾಡಬೇಡಿ. ಕೂತ್ಕೊಳ್ಳಿ. ಅಡಿಕೆ ಬೆಳೆಗೆ ಮಾತು ಏನಂತ ಗೊತ್ತಿಲ್ಲ. ರೋಗ ಬಂದಿರೋದ್ರ ಬಗ್ಗೆ ಪ್ರಶ್ನೆ, ಉತ್ತರಕ್ಕೆ ಎಲೆ ಚುಕ್ಕೆ ರೋಗ ಬಂದ್ಬಿಟ್ರೆ ಬಹಳ ಕಷ್ಟ. ಈಗ ಈ ಸಮಸ್ಯೆಗೆ ಪರಿಹಾರ ಹುಡುಕೊಳ್ಳಿ. ಎಡಿಷನ್ಸ್ ತರ ಮೇಲೆ ವರ್ಷ ಬಂದ್ರೆ ಈಗ ಉತ್ತರಕ್ಕೆ ಎಲೆ ಚುಕ್ಕೆ ರೋಗ ಬಂದ್ಬಿಟ್ಟಿದೆ. ಇದನ್ನ ನಾನು ನೋಡಿ ಒಂದ್ಸಲ ಹೇಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗೇನ ನಮ್ಮ ಸದಸ್ಯರು ಕೇಳ್ದಂಗೆ 22,000 ಜನಕ್ಕೆ ರೈತರಿಗೆ ಪರಿಹಾರ ಕೊಟ್ಟಿರ ಅಂತ ಕೇಳಿದ್ವಿ. 22,167 ಜನದ ಬಗ್ಗೆ ಏನು ಪ್ರಸ್ತಾವನೆ ಮಾಡಿಲ್ಲ ಅಂತ ಹೇಳಿದ್ವಿ. ಹಾಗೆಲ್ಲ ಮಂತ್ರಿ ಅವರೇ, ಅದು ಅವ್ರು ಏನ್ ಹೇಳ್ತಾರೆ ನಿಮ್ಮ ಒಂದ್ ಸೆಕೆಂಡ್, ಅವ್ರು ಏನ್ ಹೇಳ್ತಾರೆ ನಿಮ್ಮ ಉತ್ತರದಲ್ಲಿ 16,800 ಜನರಿಗೆ ನಾವು ಪರಿಹಾರ ಕೊಟ್ಟಿದ್ದೇವೆ ಅಂತ ಹೇಳಿ ಇವತ್ತು ನೀವು ಉತ್ತರದಲ್ಲಿ ಕೊಟ್ಟಿದ್ದೀರಿ. ನಮ್ಮ ಪರ್ಫಾರ್ಮೆನ್ಸ್ ಆಕ್ಷನ್ ಟೇಕನ್ ನಮ್ಮ ಲಾಸ್ಟ್ ಬಜೆಟ್ ನಲ್ಲಿ ಏನ್ ನಾವು ಆಕ್ಷನ್ ಕುತ್ಕೊಳ್ಳಿವ್ರೆ ಏನ್ ಆಕ್ಷನ್ ತಗೊಂಡು ಈ ಬಜೆಟ್ ಪುಸ್ತಕ ಇದೆ ಅಲ್ಲ, ಆಕ್ಷನ್ ಟೇಕನ್ ಬುಕ್ ಅಲ್ಲಿ ಇದರಲ್ಲಿ ಅದೇ ಉತ್ತರ ಬರುವಾಗ 10,000 ಜನರಿಗೆ DPT ಮುಖಾಂತರ ಕೊಟ್ಟಿದ್ರಂತ ಇದರಲ್ಲಿ ಉತ್ತರ ಕೊಟ್ಟಿದ್ದೀರಿ. ಈಗ ಇವರು ಕೇಳುವಂತದ್ದು ಈ 6,800 ಜನ ಇವರು ಎಲ್ಲಿಗೆ ಹೋದ್ರು ಅಂತ ಕೇಳುವಂತ ಪ್ರಶ್ನೆ. ಅದಕ್ಕೆ ನಿಮ್ಮ ಅಧಿಕಾರಿ ಸರಿಯಾಗಿ ಹೇಳ್ಬೇಕು. ಒಟ್ಟು 16,000 ಜನಕ್ಕೆ ನಾವು ಕೊಟ್ಟಿದ್ದೀವಿ. ಅದು ಕೊಟ್ಟು ಇದರಲ್ಲಿ ಬರಬೇಕಂತ ಕೇಳುವಂತದ್ದು. 2,000 ಜನಕ್ಕೆ ಇನ್ನು ಕೊಡೋದು ಬಾಕಿ ಇದೆ. ಬಾಕಿ ಇಟ್ಟಿರೋದ್ರ ಬಗ್ಗೆ ನನ್ನ ಡಿಸ್ಪ್ಯೂಟ್ ಇಲ್ಲ. ನೀವು ಬಾಕಿ ಇಟ್ಟಿರೋದ್ರ ಬಗ್ಗೆ ಮಾನ್ಯ ಸಚಿವರೇ, ನೀವು ಬಾಕಿ ಇಟ್ಟಿದ್ದೀರಿ ಸರ್. ಒಂದು ನಿಮಿಷ ಸರ್, ಕೇಳಿಸ್ಕೊಳ್ಳಿ. ನೀವು ಬಾಕಿ ಇಟ್ಟಿದ್ದೀರಿ, ಬಜೆಟ್ ಅಲ್ಲಿ ಇಟ್ಟಿರುವಂತ 62 ಕೋಟಿ ರೂಪಾಯಿ ಅನುದಾನ ಖರ್ಚಾಗಿಲ್ಲ, ಅದೆಲ್ಲದೂ ಒಂದು ಭಾಗ ಚರ್ಚೆ ವಿಷಯ ಇರಲಿ. ನಿಮ್ಮ 16,686 ಜನರಿಗೆ ನೀವು ಪರಿಹಾರ ಕೊಟ್ಟಿದ್ದೀರಿ ಅಂತ ನಿಮ್ಮ ಸ್ಟಾರ್ಡ್ ಆನ್ಸರ್ ಕ್ವಶನ್ ಹೇಳಿ, ಇದರಲ್ಲಿ ಆಕ್ಷನ್ ಪ್ಲಾನ್ ಅಲ್ಲಿ 10,000 ಅಂತ ಹೇಳಿದಾಗ ಯಾವ್ದ್ರ ಮೇಲೆ ನಾವು ಚರ್ಚೆ ಮಾಡಬೇಕು ಅಂತ ಎನ್ಕ್ವೈರಿ ಮಾಡಿ ಅದನ್ನ ಕ್ಲಿಯರ್ ಮಾಡಿ. ಇಲ್ಲ ತಪ್ಪು ಉತ್ತರ ಕೊಟ್ಟಿರೋದು ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿರುವಂತ ಪುಸ್ತಕ ಇದು ನಿಮ್ ಕಚೇರಿಯಿಂದ ಬಂದಿರುವಂತ ಉತ್ತರ. ಯಾವ್ದು ನಂಬೇಕು ನಾವು? ಇಲ್ಲಾಂದ್ರೆ ಈ ಉತ್ತರ ವಿಡ್ರಾ ಮಾಡಿ, ಈ ಉತ್ತರ ವಿಡ್ರಾ ಮಾಡಿ ಆಮೇಲೆ ಚರ್ಚೆ ತಗೊಳ್ಳಿ. ಈ ಲೇ ಮಾಡಕ್ಕಾಗಲ್ಲ ಇದನ್ನ. ಮತ್ತೆ ಅಲ್ಲ ಅಧ್ಯಕ್ಷೆ, ಆಯ್ತು ಒಂದ್ ಸೆಕೆಂಡ್ ಕೇಳಪ್ಪ. ನಾನು ಏನ್ ಹೇಳ್ತಿದ್ದೇನೆ, ನೀವು ಕರೆಕ್ಟ್ ಆದ ಪ್ರಶ್ನೆ ಕೇಳಿದ್ದೀರಿ. ಅವ್ರು ಅದನ್ನ ಪರಿಶೀಲನೆ ಮಾಡಿ. ಅಲ್ಲ ಒಂದ್ ಸೆಕೆಂಡ್, ಅಧಿಕಾರಿಯಲ್ಲಿ ನಾವು ನೆಕ್ಸ್ಟ್ ಕ್ವಶನ್ ತೆಗೆದುಕೊಂಡು ಅವರಲ್ಲಿ ಎನ್ಕ್ವೈರಿ ಮಾಡಿ ಕೇಳಿ ಮತ್ತೆ ಬಂದು ರಿಪ್ಲೈ ಕೊಡ್ಲಿ. ಈಗಲೇ ಮುಗಿಸಿ ಮಂತ್ರಿ ಅವರೇ, ಈಗ ಇನ್ನೂ ಕೂಡ 10 ಕ್ವಶನ್ಸ್ ಬಾಕಿ ಇದೆ. ಈ ಮಧ್ಯದಲ್ಲಿ ನಾನು ನೆಕ್ಸ್ಟ್ ಕ್ವಶನ್ ತೆಗೊಳ್ತೇನೆ. ನೀವು ಆ ಮಧ್ಯೆ ಕೂತ್ಕೊಂಡು ಕ್ಲಾರಿಟಿ ಮಾಡಿ ಬಂದು ಮತ್ತೆ ಈ ಕ್ವಶನ್ ಅವರ್ಸ್ ಅಲ್ಲಿ ಉತ್ತರ ಕೊಡಿ. ಭೀಮನ್ ನಾಯ್ಕ್ ಮೇಲೆ ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಕೊಡ್ತಾರೆ ಉತ್ತರ. ಅಲ್ಲ ಸರ್, ನಮ್ಮ ಜಿಲ್ಲೆಗೆ ಹಳದಿ ರೋಗದ ಮಾಹಿತಿ ಇಲ್ಲ ಅಂತ ಮಾನ್ಯ ಅವರು ಚರ್ಚೆ ಮಾಡಿ ಮತ್ತೆ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದನ್ನ ಸ್ವಲ್ಪ ಪರಿಶೀಲನೆ ಮಾಡಬೇಕಲ್ಲ ಸರ್. ಅದೇ ಆಮೇಲೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ನೆಕ್ಸ್ಟ್ ಕ್ಲಾರಿಫಿಕೇಶನ್ ಕೊಡ್ತಾರೆ. ಆರಾಮ ಪ್ರಭು ಕೊಡ್ತಾರಪ್ಪ. ಆ ಕ್ವಶನ್ಗೆ ಬರುವಲ್ಲಿ ಮತ್ತೆ ಬರ್ತಾರೆ. ಆರಾಮ್ ಪ್ರಭು. ಸನ್ಮಾನ್ಯ ಸಭಾಪತಿಗಳೇ, 124ನೇ ಪ್ರಶ್ನೆನ ಮಾನ್ಯ ನಗರಾಭಿವೃದ್ಧಿ ನಗರ ಯೋಜನಾ ಸಚಿವರಿಗೆ ಕೇಳಬೇಕು. ಸನ್ಮಾನ್ಯ ಸಭಾಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಿದ್ದಾರೆ. ನಾನು 4 ಪ್ರಶ್ನೆಗಳಿಗೆ ಕೊಟ್ಟಿದ್ದಾರೆ. ಆದರೆ ಅವರೇ ಹೇಳಿದ್ದಾರೆ, ನಮ್ಗೆ ಈಗಾಗಲೇ ಕಲಬುರಗಿ ನಗರಕ್ಕೆ ಪೂರೈಕೆ ಮಾಡುತ್ತಿರುವ ಭೀಮಾ ನದಿಯ ಮೂಲದ ಬೇಸಿಗೆ ಕಾಲದ ನೀರಿನ ಹರಿವಿಕೆ ಪ್ರಮಾಣ ಕಡಿಮೆಯಾದಾಗ ಮೂಲ ಸ್ಥಾವರದ ಮೇಲ್ಭಾಗದಲ್ಲಿ
ಗ್ರಾಮಗಳಿಂದ ಹರಿದು ಬರುತ್ತುವ ತ್ಯಾಜ್ಯ ನೀರು ನೈಸರ್ಗಿಕ ನಾಲಾ ಮೂಲಕ ನದಿ ಪಾತ್ರಕ್ಕೆ ಸೇರುವ ಕಚ್ಚಾ ನೀರು ಕಲುಷಿತವಾಗುವ ಸಂಭವವಿದೆ. ಇದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ಇಂಥ ಕಲುಷಿತವಾದಂಥ ನೀರು ಇವತ್ತು ನಮ್ಮ ಕಲಬುರಗಿ ಜನ ಕುಡಿತಾ ಇದ್ದಾರೆ. ಸಭಾಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಸಾಕಷ್ಟು ಸಲ ಇದ್ರ ಬಗ್ಗೆ ನಾನು ಅವ್ರ ಗಮನಕ್ಕೆ ತಂದಿದ್ದೇನೆ. ಅವರು ಕೂಡ 2-3 ಮೀಟಿಂಗ್ ಮಾಡಿದ್ದಾರೆ, ಗುಲ್ಬರ್ಗ ಬಂದು ಕೂಡ ಹೇಳಿದ್ದಾರೆ. ಆದರೆ ಇವತ್ತಿನವರೆಗೂ ಕೂಡ ಇವತ್ತು ಸಂಪೂರ್ಣ ಕಲುಷಿತವಾದಂಥ ನೀರನ್ನು ಬರ್ತಾ ಇದೆ. ಸನ್ಮಾನ್ಯ ಸಭಾಧ್ಯಕ್ಷರು, ಇದು ಪ್ರಶ್ನೆ ಏನಿದೆ ಅಂದರೆ, ಸಮಸ್ಯೆ ಏನಿದೆ ಅಂದರೆ, ಗುಲ್ಬರ್ಗಕ್ಕೆ ಭೀಮಾ ನದಿಯಿಂದ ನೀರು ಸಪ್ಲೈ ಆಗ್ತದೆ. ಭೀಮಾ ನದಿ ಮಹಾರಾಷ್ಟ್ರದ ಉಜ್ಜಯಿನಿಂದ ಹರಿದು ಬರ್ತಕ್ಕಂಥ ನದಿ. ಭೀಮಾ ನದಿ ಮಹಾರಾಷ್ಟ್ರದವರು ಅದನ್ನು ಡೈವರ್ಟ್ ಮಾಡಿ ಸೀನಾ ನದಿಗೆ ನದಿ ನೀರನ್ನು ತೆಗೆದುಕೊಂಡು ಹೋಗಿದ್ದಾರೆ. ಭೀಮಾ ನದಿಗೆ ಬರ್ತಕ್ಕಂಥ ನೀರು ಬ್ಯಾರೇಜ್ಗಳಿಗೆ ಸಂಗ್ರಹ ಆಗ್ತಕ್ಕಂಥ ನೀರು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನಿಂದ ಈ ಕವಳಿ ಗದ್ದಿಗೆ ಬಿಟ್ಟು ಗೊಬ್ಬರ ಸಿಂಪರಣೆ ಇದರ ಎಲ್ಲನಿಂದ ವೇಸ್ಟ್ ವಾಟರ್ ಏನಪ್ಪ ಅಂದ್ರೆ ಎಸ್ಕೇಪ್ ಮೂಲಕ MBC, IBC, SDG ನೀರು ಹರಿದು ಬರ್ತದೆ, ಅದನ್ನು ನಿಂತಿರ್ತದೆ. ಇನ್ನೊಂದು ಗುಲ್ಬರ್ಗದಿಂದ ಏನು ಜನರ ತ್ಯಾಜ್ಯ ನೀರು ಏನಪ್ಪ ಅಂದ್ರೆ ಅದನ್ನು ಕೂಡ UGD ನೀರು ಏನಪ್ಪ ಅಂದ್ರೆ ಭೀಮಾ ನದಿಗೆ ಸೇರ್ತದೆ. ಇದರಿಂದ ಅಲ್ಲಿ ನೀರು ಕಡಿಮೆ ಆದಾಗ ಬ್ಯಾರೇಜ್ನಲ್ಲಿ ಹೂಳು ತುಂಬಿದ ಕಾರಣ ಕಲುಷಿತವಾದಂಥ ನೀರು ಕುಡಿಲಿಕ್ಕೆ ಸಪ್ಲೈ ಆಗ್ತಾ ಇದೆ. ಇದು ಯಾರು ಕುಡಿತಾ ಇಲ್ಲ. ಬಹಳಷ್ಟು ತೊಂದರೆ ಇದ್ದಾರೆ ಗುಲ್ಬರ್ಗದಲ್ಲಿ ಜನ. ನಾವು ಖನಿಜಪಾತಿ ಮೇಡಮ್ ಅವರು 3-4 ಸಲ ಹೋಗಿ ಬಂದರೂ ಕೂಡ ಇದಕ್ಕೆ ಪರಿಹಾರ ಇಲ್ಲ. ಒಂದು ಭೀಮಾ ನದಿಗೆ ಎರಡನೇದು ಬೆಣ್ಣೆ ತೋರದಿಂದ 72 ನೀರು ಏನಪ್ಪ ಅಂದ್ರೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಆಯ್ತು, ಅವ್ರು ಏನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರು ಉತ್ತರ ನಮ್ಮ ಮಂತ್ರಿಗಳು ಒಮ್ಮೆ ಹೇಳ್ತೀನಿ ನಾನು. ಈಗ ನೀರನ್ನ ಆ ಬ್ಯಾರೇಜ್ ಕೆಳಗಡೆ ಬಿಡ್ತಕ್ಕಂಥ ರೀತಿಯಲ್ಲಿ ಇನ್ನೂ 1 ವರ್ಷ ಬೇಕಾಗ್ತದೆ. ಅದು ಆ ನೀರನ್ನು ತೆಗೆದು ಭೀಮಾ ನದಿ ಕೆಳಗಡೆ ಬಿಡ್ತದೆ ಅಂದರೆ ಈಗ ಮೊದಲೇನಪ್ಪ ಅಂದ್ರೆ ಹೂಳು ಎತ್ತಕ್ಕಂಥದ್ದು ಇನ್ನೊಂದು ಬ್ಯಾರೇಜ್ ಹೊಸ 40 ವರ್ಷಗಳ ಹಿಂದೆ ಅದು ಬ್ಯಾರೇಜ್ ಕಟ್ಟಿದ್ದು, ಅದನ್ನೆಲ್ಲ ಒಡೆದು ನೀರು ಸೋರು ಹೋಗ್ತಾ ಇದೆ. ಅದು ಹೂಳು ಕೂಡ ತುಂಬಿದೆ. ಅದನ್ನು ಹೊಸ ಬ್ಯಾರೇಜ್ ಮಾಡಿ ಮೇಲ್ಗಡೆ ಹೊಸ ಬ್ಯಾರೇಜ್ ಮಾಡಿ ಈ ಗುಲ್ಬರ್ಗದಿಂದ ಹರಿದು ಬರ್ತಕ್ಕಂಥ ನೀರು ಕೆಳಗಡೆ ಬಿಟ್ಟು ಬೆಣ್ಣೆ ಕಥೆಯಲ್ಲಿ ಆಗ ಮೇಲಿಂದ ಕೆಳಗೆ ನೀರು ಮೇಲಿಂದ ಕೆಳಗೆ ಬರ್ಬೇಕೀಗ. ಈಗ ಉತ್ತರ ಕೊಡಿ ಸಭಾಧ್ಯಕ್ಷರೇ. 2 ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಇದೆ ನಿಮ್ದು. ಸುಮ್ಮನೆ ಪ್ರಶ್ನೆ ಎಲ್ಲಂಟಿದವರು ಬಹಳ ಸ್ಲೋ ಆಗಿ ಹೋಗ್ತಾ ಇದ್ದಾರೆ. 6,000 ಚಿಲ್ಲರ್ ಮನೆಗಳಿಗೆ ಸಪ್ಲೈ ಮಾಡಬೇಕು, ಕೇವಲ 2,700 ಮನೆಗಳಿಗೆ ಕನೆಕ್ಷನ್ ಕೊಟ್ಟರು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ತಾವೇ ಒಂದ್ಸಲ ಎಕ್ಸ್ಟೆನ್ಷನ್ ಮಾಡಿ ಬಂದಿರಿ. 2025ರಲ್ಲಿ ಮುಗಿಬೇಕಾಗಿತ್ತು ಅದು. ಸನ್ಮಾನ್ಯ ಮಂತ್ರಿಗಳು ಬಂದು ಅವ್ರಿಗೆ ಇನ್ನೂ 1 ವರ್ಷ ಹೆಚ್ಚಿಗೆ ಕೊಡ್ತೀನಪ್ಪ ಮಾಡ್ರಿ ಅಂದ್ರೆ, ಆದರೂ ಅವರು ಬಹಳ ಮಂದಗತಿಯಲ್ಲಿ ಮಾಡ್ತಾ ಇದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಗುಲ್ಬರ್ಗ ಜಿಲ್ಲೆಗೆ ಬ್ಯಾಸಿಗೆ ಇದೆ, ಹಳ್ಳಿಗಳಲ್ಲಿ ಕೂಡ ಅಷ್ಟೇ ತೊಂದರೆ ಇದೆ. ದಯಮಾಡಿ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಶುದ್ಧವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಬೆಣ್ಣೆ ತೋರದಿಂದ ನೀರು ಸಪ್ಲೈ ಮಾಡಿದ್ರೆ ಮಾತ್ರ ಶುದ್ಧ ನೀರು ಬರ್ತದೆ. ಭೀಮಾ ನದಿ ಸಾಧ್ಯ ಇಲ್ಲ ಅಂತ ಪ್ರಶ್ನೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ಸದಸ್ಯರು ಕೇಳಿದ್ದಾರೆ, ಅದು ಸತ್ಯ ಇದೆ ಸಭಾಧ್ಯಕ್ಷರೇ. ಈ ನಂದಿಕೂರು ಗ್ರಾಮದ ಹತ್ರ ರೊಚ್ಚು ನೀರಿನ ಸಂಸ್ಕರಣಾ ಘಟಕ ಕೆಲವು ಕಾಂಪೋನೆಂಟ್ ದುರಸ್ತಿ ಇದೆ ಸಭಾಧ್ಯಕ್ಷ, ಅದನ್ನು ರೆಡಿ ಮಾಡಿಸ್ತಾ ಇದ್ವಿ ಸಭಾಧ್ಯಕ್ಷ. ಅದಾದ ನಂತರ ಈ ಮೇಲ್ಭಾಗದಲ್ಲಿ ಕೆಲವು ಗ್ರಾಮಗಳಿಂದ ನೈಸರ್ಗಿಕವಾಗಿ ಅದು ಡೌನ್ ಇರೋದ್ರಿಂದ ಸಭಾಧ್ಯಕ್ಷ ಅಲ್ಲಿ UGD ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಈ ನದಿಗೆ ನೀರು ಬಿಟ್ಬಿಟ್ಟಿದ್ದಾರೆ ಸಭಾಧ್ಯಕ್ಷ. ಅದನ್ನು ಸಹ ನಾವು ರೆಡಿ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಮತ್ತು ಈ ಭೀಮಾ ನದಿ ಬೇಸಿಗೆ ಕಾಲದಲ್ಲಿ ನೀರು ಹರಿಯುವಿಕೆ ಈ ಪ್ರಮಾಣ ಕಮ್ಮಿ ಆಗಿರೋದ್ರಿಂದ ಸಭಾಧ್ಯಕ್ಷ, ಮಳೆ ಸಮಸ್ಯೆ ಬೇಸಿಗೆ ಆಗಿರೋದ್ರಿಂದ ಅದೂ ಸ್ವಲ್ಪ ಇಲ್ಲಿ ಹಳೆ ವ್ಯವಸ್ಥೆ ಇದೆ ಸಭಾಧ್ಯಕ್ಷ, ಅದು ಶಿಥಿಲಾವಸ್ಥೆ ಇದೆ ಸಭಾಧ್ಯಕ್ಷ. ಈಗ ನಾವು ಹೊಸ ಬಜೆಟ್ನಲ್ಲಿ ಸಭಾಧ್ಯಕ್ಷರೇ ಇದಕ್ಕೆಲ್ಲ ಶಾಶ್ವತವಾದ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ನಾರಾಯಣಪುರ ಬ್ಯಾರೇಜಿಂದ ಸಭಾಧ್ಯಕ್ಷ ಸುಮಾರು 1,800 ಕೋಟಿ ರೂಪಾಯಿ ದುಡ್ಡು ಬೇಕಾಗ್ತದೆ ಸಭಾಧ್ಯಕ್ಷರೇ. DPR ಮಾಡಲಿಕ್ಕೆ ಈಗಾಗಲೇ ನಾವು ಹೇಳಿದ್ವಿ ಸಭಾಧ್ಯಕ್ಷರೇ. ಸಮಗ್ರ ಗುಲ್ಬರ್ಗ ನಗರಕ್ಕೆ ಈ ನಾರಾಯಣಪುರ ದಂಡೆಯಿಂದ ನೀರು ತಗೊಬರುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಅದು ಸ್ವಲ್ಪ ಲೇಟ್ ಆಗ್ತದೆ ಸಭಾಧ್ಯಕ್ಷರೇ. ಆದ್ದರಿಂದ ತಕ್ಷಣಕ್ಕೆ ಈಗ ಸಭಾಧ್ಯಕ್ಷ 10 ಕೋಟಿ ರೂಪಾಯಿ KKRDB ಹಣ ಇದೆ ಸಭಾಧ್ಯಕ್ಷ. ಅಲ್ಲಿ ಒಂದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಮಾಡೋಕೆ ಕೊಟ್ಟಿದೆ ಸಭಾಧ್ಯಕ್ಷ. ಆ ಪ್ರಾಜೆಕ್ಟನ್ನು ಕ್ಯಾನ್ಸಲ್ ಮಾಡಿ ಅದ್ರ ಬದಲು ಈ ಮೈನರ್ ಇರಿಗೇಷನ್ ಅವರು ಸಪ್ರೇಟಾಗಿ ಈಗ ಅಲ್ಲಿ ಡ್ಯಾಮ್ಗೆ ನೀರು ಹೋಗ್ದಿದ್ದಂಗೆ ಅವರೇನೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ. ಮತ್ತು ನಮ್ಮ ಇಲಾಖೆಯಿಂದ ನಾನು STP ರಿಪೇರಿ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. 3 ಕೋಟಿ ರೂಪಾಯಿ ಆಗ್ತದೆ ನಂದಿಕೂರ ಗ್ರಾಮದಲ್ಲಿ, ಅದನ್ನು ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಈಗ ಮೈನರ್ ಇರಿಗೇಷನ್ ಮತ್ತು ನಾವು ಇಬ್ಬರು ಸೇರಿ ಸುಮಾರು 13 ಕೋಟಿ ವೆಚ್ಚದಲ್ಲಿ ಯಾವುದು ಗ್ರಾಮಗಳಿಂದ ಬರ್ತಾ ಇರುವಂಥ ನೀರನ್ನ ಸಪ್ರೇಟಾಗಿ ಈ ಕುಡಿಯೋ ನೀರಿನ ವ್ಯವಸ್ಥೆ ಹತ್ರಕ್ಕೆ ಹೋಗ್ತದೆ, ಪೂರ್ತಿ ಹೋಗಲ್ಲ ಸಭಾಧ್ಯಕ್ಷ, ಕೆಲವೊಂದು ಭಾಗ ಹೋಗೋದಷ್ಟೇ.
ಆ ನೀರು ಸಹ ಅಲ್ಲಿ ಹೋಗಬಾರ್ದು ಅಂತ ಹೇಳಿ ಮೈನರ್ ಇರಿಗೇಷನ್ ಮತ್ತು ನಾವು ಇಬ್ಬರೂ ಸೇರಿ ಈಗ ಪ್ರಾಜೆಕ್ಟ್ ತಗೋತಾ ಇದ್ವಿ ಸಭಾಧ್ಯಕ್ಷ. ಹಣನೂ ಈಗ ಒದಗಿಸಿದ್ದೀವಿ ಸಭಾಧ್ಯಕ್ಷ. ಈ ಏಪ್ರಿಲಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ವಿ ಸಭಾಧ್ಯಕ್ಷ. ಅದಾದ ನಂತರ ಕುಡಿಯೋ ನೀರು ಕೇಳಿದ್ರು ಸಭಾಧ್ಯಕ್ಷ. ಈಗಾಗಲೇ ಸುಮಾರು 800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಭಾಧ್ಯಕ್ಷರೇ ಗುಲ್ಬರ್ಗ ನಗರಕ್ಕೆ ನೀರು ಕೊಡುವಂಥ ವ್ಯವಸ್ಥೆ ಈ L&T ಇಂದ ಮಾಡಿದ್ವಿ ಸಭಾಧ್ಯಕ್ಷರೇ. ಅದರಲ್ಲಿ 40% ಫೈನಾನ್ಸ್ ನಾವು ಇದು ಮಾಡಿದ್ವಿ. ಇನ್ನೊಂದು 55% ಕೆಲಸ ಆಗಿದೆ. ಅದು 40% ದುಡ್ಡು ಕೊಟ್ಟಿದ್ವಿ ಸಭಾಧ್ಯಕ್ಷರೇ. ಮತ್ತು ಅವ್ರಿಗೆ ಗೊತ್ತು ಸಭಾಧ್ಯಕ್ಷ, 3-4 ಸರ್ತಿ ಆ L&T ಅವರು ಲೇಟ್ ಮಾಡಿದ್ರು ಅಂತ ಹೇಳಿ ಅವ್ರಿಗೆ ಕರೆದು ಫೈನ್ ಸಹ ಹಾಕಿದ್ವಿ ಸಭಾಧ್ಯಕ್ಷ. ಸುಮಾರು 60 ಕೋಟಿ ರೂಪಾಯಿಗಳನ್ನು ಅವ್ರಿಗೆ ಲೇಟ್ ಆಗಿದೆ ಅಂತೇಳಿ ಅವ್ರಿಗೆ ಫೈನ್ ಸಹ ನಾವು ಹಾಕಿದ್ದೀವಿ ಸಭಾಧ್ಯಕ್ಷರೇ. ಅದರಿಂದ ಮಾನ್ಯ ಹಿರಿಯ ಸದಸ್ಯರು ಹೇಳಿರೋ ಪ್ರಕಾರ ತಡ ಆಗಿದೆ ಸಭಾಧ್ಯಕ್ಷರೇ. ಇನ್ನು ಏನು ಕಲುಷಿತ ನೀರು ಏನು ಆಗ್ತಾ ಇದೆ ಸಭಾಧ್ಯಕ್ಷ ಸ್ವಲ್ಪ ಭಾಗ, ಅದನ್ನು ಸಹ ಈಗ ರಿಪೇರಿ ಮಾಡ್ತೀವಿ ಸಭಾಧ್ಯಕ್ಷ. ಮುಂದಿನ ತಿಂಗಳಲ್ಲಿ ಅದು ಮಾಡ್ತೀವಿ ಸಭಾಧ್ಯಕ್ಷ. ಅದಾದಮೇಲೆ ಮನೆಗಳಿಗೆ ಸಂಪರ್ಕ ಕೊಡುವಂಥ ಪ್ರಕ್ರಿಯೆ ಈಗಾಗಲೇ ಜಾರಿಯಲ್ಲಿದೆ ಸಭಾಧ್ಯಕ್ಷ. ಒಂದು 8,000 ಮನೆಗಳು ಕೊಟ್ಟಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.